ಪರಿವರ್ತನೆ ಅಂದ್ರೆ ಏನಂತಕ್ಕಂಥ ವಿಚಾರವನ್ನ ಚರ್ಚೆ ಮಾಡೋಣ. ಸಮಾಜದ ರಚನೆ, ಸಮಾಜದ ಕಾರ್ಯಗಳಲ್ಲಾದ ಬದಲಾವಣೆಯನ್ನೇ ಸಾಮಾಜಿಕ ಪರಿವರ್ತನೆ ಅಂತ ಕರೀತಾರೆ. ಸಮಾಜದ ರಚನೆ ಸ್ಟ್ರಕ್ಚರ್ ಹೇಗಿತ್ತು, ಅದರ ಜೊತೆಗೆ ಸಮಾಜ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇತ್ತು, ಆ ಕಾರ್ಯಗಳಲ್ಲಿನ ಬದಲಾವಣೆಯನ್ನೇ ಸಾಮಾಜಿಕ ಪರಿವರ್ತನೆ. ಸಾಮಾಜಿಕ ಪರಿವರ್ತನೆಯಲ್ಲಿ 3 ವಿಧ ಇದೆ. ಒಂದು ಸಾಮಾಜಿಕ ವಿಕಾಸ, ಸಾಮಾಜಿಕ ಪ್ರಗತಿ, ಸಾಮಾಜಿಕ ಅಭಿವೃದ್ಧಿ. ಸಾಮಾಜಿಕ ವಿಕಾಸ ಅನಿರ್ದಿಷ್ಟತೆಯಿಂದ ನಿರ್ದಿಷ್ಟತೆ, ಅಸ್ಪಷ್ಟತೆಯಿಂದ ಸ್ಪಷ್ಟತೆಯ ಕಡೆಗಿನ ಬದಲಾವಣೆಯನ್ನೇ ಸಾಮಾಜಿಕ ವಿಕಾಸ, ಎವಲ್ಯೂಷನ್ ಅಂತಕ್ಕಂಥ ಜೀವ ವಿಕಾಸ ಕಾಮಗಾರಿ. ಜೀವ ವಿಕಾಸದಲ್ಲಿ ಹೇಳಿದ್ರೆ ಆಲ್ಬರ್ಟ್ ಸ್ಪೆನ್ಸರ್ ಸಾಮಾಜಿಕ ವಿಕಾಸ ಅಂತಕ್ಕಂಥ ಪರಿಕಲ್ಪನೆಯನ್ನು ಅರ್ಥವನ್ನು ಮಾಡ್ತಾರೆ. ಇನ್ನು ಪ್ರಗತಿ, ಸೋಷಿಯಲ್ ಪ್ರೋಗ್ರೆಸ್, ಎಲ್ಲ ರೀತಿಯ ಬದಲಾವಣೆಗಳನ್ನ ನಾವು ಪ್ರಗತಿ ಅನ್ನಲ್ಲ. ಹಾಗಾದ್ರೆ ಸಮಾಜ ಮಂದಿತ ಗುರಿಯ ಕಡೆಗಿನ ಬದಲಾವಣೆಯನ್ನೇ ಪ್ರಗತಿ ಅಂತ ಕರಿತೀವಿ. ನಿಮ್ಮಲ್ಲಾದ ಬದಲಾವಣೆಯನ್ನ ಜನ ಒಪ್ಪಬೇಕು. ನೀವು ಒಳ್ಳೆ ಮಾರ್ಕ್ಸ್ ತೆಗಿತೀರಿ, ನೀವು ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ತೆಗಿತೀರಿ ಅಂತ ಹೇಳಿದ್ರೆ ಅದನ್ನ ಜನ ಅಕ್ಸೆಪ್ಟ್ ಮಾಡ್ತಾರೆ. ನಿಮ್ ತಂದೆ ತಾಯಿ ಬೇರೆ ಕೆಲಸಕ್ಕೆ ಹೋದಾಗ ಮನೆ ಎಲ್ಲ ಕೆಲಸ ಕಾರ್ಯಗಳ ಜವಾಬ್ದಾರಿಗಳನ್ನು ನೀವು ಸಮರ್ಥವಾಗಿ ನಿಭಾಯಿಸ್ತೀರಿ, ಆ ರೀತಿ ಬದಲಾವಣೆ ಆಗಿದೆ ಅಂದ್ರೆ ಅದನ್ನು ನಾವು ಪ್ರೋಗ್ರೆಸ್, ಪ್ರಗತಿ ಅಂತ ಕರಿತೀವಿ. ಸಮಾಜ ಮಂದಿತ ಗುರಿಯ ಕಡೆಗಿನ ಬದಲಾವಣೆಯನ್ನೇ ಸಾಮಾಜಿಕ ಪ್ರಗತಿ, ಸೋಷಿಯಲ್ ಪ್ರೋಗ್ರೆಸ್ ಅಂತ ಕರೀತೀವಿ. ಮುಂದುವರಿತಾ ಅಭಿವೃದ್ಧಿ, ಸಾಮಾಜಿಕ ಅಭಿವೃದ್ಧಿ ಅಂತ. ಅವ್ಯಕ್ತವಾದ ಸ್ಥಿತಿಯಿಂದ ವ್ಯಕ್ತವಾದ ಸ್ಥಿತಿಗೆ ಬದಲಾವಣೆ. ಕಣ್ಣಿಗೆ ಕಾಣದ ಸ್ಪಷ್ಟ ನಿಖರವಾಗಿದೆ ಅಂತಕ್ಕಂಥದ್ದು ಪರ್ಫೆಕ್ಷನ್ಸ್ ಅನ್ನ ಪಡ್ಕೊಂಡ್ರೆ ಅಂದ್ರೆ ಜ್ಞಾನದಲ್ಲಿನ ಹೆಚ್ಚಳ, ನಮ್ಮ ನಾಲೆಡ್ಜ್ ಅಲ್ಲಿ ಹೆಚ್ಚಳ ಆದ್ರೆ, ಸಮಾನತೆಯಲ್ಲಿ ಹೆಚ್ಚಳ ಆದ್ರೆ, ಸ್ವಾತಂತ್ರ್ಯದಲ್ಲಿನ ಹೆಚ್ಚಳ ಆದ್ರೆ, ಪ್ರಕೃತಿಯ ಮೇಲಿನ ಮಾನವನ ನಿಯಂತ್ರಣ, ಕಂಟ್ರೋಲಿಂಗ್ ಕ್ಯಾಲಿಬರ್ ಅಥವಾ ಕಂಟ್ರೋಲಿಂಗ್ ಕೆಪಾಸಿಟಿ ಅಂತಕ್ಕಂಥದ್ದು ಹೆಚ್ಚಳ ಆದ್ರೆ ಅದನ್ನ ನಾವು ಸಾಮಾಜಿಕ ಅಭಿವೃದ್ಧಿ ಅಂತಕ್ಕಂಥದ್ದನ್ನ ಚರ್ಚೆ ಮಾಡಿದ್ವಿ. ಮುಂದುವರಿತಾ ಸಾಮಾಜಿಕ ಪರಿವರ್ತನೆಯ ಅಂಶಗಳು. ಸಾಮಾಜಿಕ ಪರಿವರ್ತನೆಯ ಅಂಶಗಳು, ಫ್ಯಾಕ್ಟರ್ಸ್ ಆಫ್ ಸೋಷಿಯಲ್ ಚೇಂಜ್. ಸಾಮಾಜಿಕ ಪರಿವರ್ತನೆಯ ಅಂಶಗಳು. ಪ್ರಮುಖವಾಗಿ 5 ಅಂಶಗಳಿಂದ ಸಮಾಜ ಪರಿವರ್ತನೆ ಆಗಲಿಕ್ಕೆ ಯಾವ ಅಂಶಗಳ ಪ್ರಭಾವ ಅಥವಾ ಕಾರಣ. ಪ್ರಮುಖವಾಗಿ ನಮ್ಮ ಸುತ್ತಮುತ್ತ ಇರತಕ್ಕಂತಹ, ನಮ್ಮ ಜೀವನದ ಜೊತೆಗಿರ್ತಕ್ಕಂತಹ ಯಾವೆಲ್ಲ ಅಂಶಗಳು ನಮ್ಮ ಪರಿವರ್ತನೆಗೆ, ನಮ್ಮ ಬದಲಾವಣೆಗೆ ಕಾರಣ ಆಗ್ತವೆ ಅಂತಕ್ಕಂಥ ವಿಚಾರವನ್ನು ನಾವೀಗ ಚರ್ಚೆಯನ್ನು ಮಾಡಬೇಕಾಗುತ್ತೆ. ಮೊದಲನೇದಾಗಿ ಭೌತಿಕವಾಗಿ ಅಥವಾ ಭೌಗೋಳಿಕವಾಗಿರ್ತಕ್ಕಂತಹ ಪರಿಸರ ನಮ್ಮ ಪರಿವರ್ತನೆಗೆ ಏನು ಪರಿಣಾಮವನ್ನು ಬೀರುತ್ತೆ. ಎರಡನೇದಾಗಿ ಜೈವಿಕ ಅಂಶಗಳು, ಬಯಾಲಜಿಕಲ್ ಫ್ಯಾಕ್ಟರ್ಸ್ ಅಂತಕ್ಕಂಥದ್ದು ಯಾವ ರೀತಿಯಾಗಿರ್ತಕ್ಕಂತಹ ಪರಿಣಾಮವನ್ನು ಬೀರುತ್ತೆ. ಅದೇ ರೀತಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಂಶಗಳು, ಅದೇ ರೀತಿ ನಮ್ಮ ಸಾಂಸ್ಕೃತಿಕ ಅಂಶಗಳು, ಅದೇ ರೀತಿ ಕಾನೂನುಗಳು ನಮ್ಮ ಪರಿವರ್ತನೆಗೆ ಪ್ರಭಾವವನ್ನು ಬೀರ್ತವೆ. ಪ್ರಮುಖ 5 ಅಂಶಗಳು. ಮೊದಲನೇದಾಗಿ ಭೌತಿಕ ಮತ್ತು ಭೌಗೋಳಿಕವಾಗಿರ್ತಕ್ಕಂಥ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪರಿಸರ ಹೆಂಗೆ ನಮ್ಮ ಬದಲಾವಣೆಗೆ ಕಾರಣ ಆಗುತ್ತೆ. ಅದೇ ರೀತಿ ಜೈವಿಕ ಅಂಶ, ಬಯಾಲಜಿಕಲ್ ಫ್ಯಾಕ್ಟರ್ಸ್, ನಮ್ಮ ಜೈವಿಕ ಅಂಶಗಳು ಯಾವ ರೀತಿಯಾಗಿರ್ತಕ್ಕಂಥ ಪ್ರಭಾವವನ್ನು ಬೀರುತ್ತದೆ. ಅದೇ ರೀತಿ ಸಾಂಸ್ಕೃತಿಕ ಅಂಶಗಳು, ಕಲ್ಚರಲ್ ಫ್ಯಾಕ್ಟರ್, ಸಾಂಸ್ಕೃತಿಕವಾಗಿರ್ತಕ್ಕಂಥ ಅಂಶಗಳು, ಜೊತೆಗೆ ವಿಜ್ಞಾನ ಮತ್ತೆ ತಂತ್ರಜ್ಞಾನ, ಕೊನೆಯದಾಗಿ ಕಾನೂನುಗಳು ನಮ್ಮ ಸಾಮಾಜಿಕ ಪರಿವರ್ತನೆಯನ್ನು ನಿರ್ಧರಿಸುತ್ತವೆ ಅಂತಕ್ಕಂಥ ಅಂಶವನ್ನ ತಿಳಿಯಬಹುದು. ಅದರಲ್ಲಿ ಮೊದಲನೇದಾಗಿ ನೈಸರ್ಗಿಕ ಅಥವಾ ಭೌತಿಕ ಅಂಶಗಳು ಅಂತ ಹೇಳ್ತಾರೆ. ನೈಸರ್ಗಿಕ ಅಥವಾ ಭೌತಿಕ ಅಂಶಗಳು. ನೈಸರ್ಗಿಕ ಅಥವಾ ಭೌತಿಕ ಅಂಶಗಳು. ಅದರಲ್ಲಿ ಮೊದಲನೇದಾಗಿ ನೈಸರ್ಗಿಕ ವಿಕೋಪದಿಂದಾಗುವ ಪರಿವರ್ತನೆಗಳು. ನೈಸರ್ಗಿಕ ಅಥವಾ ಭೌತಿಕ ಅಂಶಗಳು ನಮ್ಮ ಪರಿವರ್ತನೆಯನ್ನು ನಿರ್ಧರಿಸುತ್ತವೆ, ನಮ್ಮ ಪರಿವರ್ತನೆ ಮೇಲೆ ಪರಿಣಾಮವನ್ನು ಬೀರ್ತವೆ ಅಂತ ಹೇಳ್ತಾರೆ. ನೈಸರ್ಗಿಕ ಅಥವಾ ಭೌತಿಕ ಅಂಶಗಳು. ನೈಸರ್ಗಿಕ ಅಂತ ಹೇಳಿದ್ರೆ ತನ್ನಷ್ಟಕ್ಕೆ ತಾನೇ ಸೃಷ್ಟಿಯಾಗಿರ್ತಕ್ಕಂಥ, ಪ್ರಕೃತಿದತ್ತವಾಗಿ ಸೃಷ್ಟಿಯಾಗಿರ್ತಕ್ಕಂಥ ಅಂಶಗಳಿರ್ತವೆ, ಅವುಗಳು ನಮ್ಮ ಪರಿವರ್ತನೆಯ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಕೇಳಿಸ್ಕೊಡ್ರಿ. ನೈಸರ್ಗಿಕವಾಗಿ ನಾವು ವಾಸ ಮಾಡಿರ್ತಕ್ಕಂತಹ ಪ್ರದೇಶದಲ್ಲಿ ಒಳ್ಳೆಯ ಫಲವತ್ತಾದ ಭೂಮಿ ಇದೆ. ಯಾವುದೇ ಬೆಳೆಯನ್ನ ಬಿತ್ತಿದ್ರೆ ಬಹಳ ಚೆನ್ನಾಗಿ ಬೆಳೆಯನ್ನ ಬರುತ್ತೆ. ಟೈಮ್ ಸರಿಯಾಗಿ ಮಳೆ ಬರುತ್ತೆ, ಟೈಮ್ ಸರಿಯಾಗಿ ಉತ್ತಮವಾಗಿರ್ತಕ್ಕಂತಹ ಮಳೆ ಬರುತ್ತೆ.
ಜಾಸ್ತಿನೂ ಬರಲ್ಲ ಕಡಿಮೆನೂ ಬರಲ್ಲ, ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಶೀತದ ವಾತಾವರಣ, ಉತ್ತಮವಾದ ಬೇಸಿಗೆ ವಾತಾವರಣ, ಈ ರೀತಿಯಾಗಿ ಎಲ್ಲ ರೀತಿಯ ಉತ್ತಮ ಭೌಗೋಳಿಕ ವಾತಾವರಣ ಇದೆ ಅಂತ ಹೇಳಿದ್ರೆ ಆ ಪ್ರದೇಶದಲ್ಲಿ ಜನ ಹೇಗಿರ್ತಾರೆ? ಉತ್ತಮವಾಗಿರ್ತಕ್ಕಂತಹ ಆರ್ಥಿಕ ಉತ್ಪನ್ನಗಳನ್ನ ಉತ್ಪಾದನೆ. ನಾವು ಹೇಳಿದ್ವಿ ಭೌಗೋಳಿಕವಾಗಿ ಬಹಳ ಚೆನ್ನಾಗಿರ್ತಕ್ಕಂಥ ಭೂಮಿ ಇದೆ ಅಂತ ಹೇಳಿದ್ರೆ ನೀವು ಯಾವುದೇ ಬೆಳೆಯನ್ನ ಬಿದ್ರಿ, ಉದಾಹರಣೆಗೆ ಮೆಕ್ಕೆಜೋಳ, ಉದಾಹರಣೆಗೆ ಅಡಿಕೆ, ಉದಾಹರಣೆಗೆ ತೆಂಗು, ಬಾಳೆ, ಭತ್ತ, ಈಗ ಯಾವುದೇ ರೀತಿಯಾಗಿರ್ತಕ್ಕಂತಹ ಬೆಳೆಯನ್ನ ಬಿದ್ದಿದ್ರು ಕೂಡ ಫಲವತ್ತಾದ ಭೂಮಿ ಏನ್ ಮಾಡುತ್ತೆ? ಒಳ್ಳೆಯ ಬೆಳೆಯನ್ನ ಕೊಡುತ್ತೆ. ಅದೇ ರೀತಿ ನಾವು ಅಧ್ಯಯನವನ್ನ ಮಾಡೋದು ಮುಂದುವರಿತಾ ಒಳ್ಳೆಯ ಮಳೆ ಬರುತ್ತೆ ಆ ಪ್ರದೇಶದಲ್ಲಿ, ಜಾಸ್ತಿ ಇಲ್ಲ ಕಡಿಮೆ ಇಲ್ಲ, ಚಳಿ ಇದೆ, ಉತ್ತಮವಾದ ಬಿಸಿಲಿದೆ, ಬೇಸಿಗೆ ಅಂಶದ ವಾತಾವರಣ ಇದೆ. ಹೀಗೆ ನಮ್ಮ ಪ್ರಕೃತಿಗತವಾಗಿ ನಮಗೆ ಬೇಕಾಗಿರ್ತಕ್ಕಂತಹ ಒಳ್ಳೆಯ ಗುಡ್ಡದ ವ್ಯವಸ್ಥೆ ಇದೆ, ದನಕರುಗಳನ್ನು ಮೇಯಿಸ್ಕೊಳ್ಳಿಕ್ಕೆ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಹುಲ್ಲುಗಾವಲಿದೆ. ಹೀಗೆ ಎಲ್ಲ ರೀತಿಯ ಉತ್ತಮ ಭೌಗೋಳಿಕ ಅಂಶಗಳಿದ್ರೆ ಮನುಷ್ಯ ಏನಾಗ್ತಾನೆ? ಚೆನ್ನಾಗಿ ಚೇಂಜ್ ಆಗ್ತಾನೆ, ಪರಿವರ್ತನೆ ಆಗ್ತಾನೆ, ಆದಾಯ ಬರುತ್ತೆ. ಈ ವರ್ಷ ಒಳ್ಳೆ ಆದಾಯ ಬರುತ್ತೆ, ಚೆನ್ನಾಗಿ ಮಳೆ ಬರುತ್ತೆ, ಮುಂದೆ ವರ್ಷ ಆದಾಯ ಬರುತ್ತೆ. ನಿರಂತರವಾಗಿ ಪ್ರತಿ ವರ್ಷ ಉತ್ತಮವಾಗಿರ್ತಕ್ಕಂತಹ ಆದಾಯ ಬಂತು ಅಂತ ಹೇಳಿದ್ರೆ ಮನುಷ್ಯ ತನ್ನಷ್ಟಕ್ಕೆ ತಾನೇ ಪರಿವರ್ತನೆ. ಈ ವರ್ಷ ಮನೆ ಚೆನ್ನಾಗಿಲ್ಲ ಅಂದ್ರೆ ಮನೆಯನ್ನ ಚೆನ್ನಾಗಿ ಮಾಡ್ಕೊಳ್ತಾನೆ, ಮನೆ ಕಟ್ಟಿಸ್ಕೊಳ್ತಾನೆ, ಮುಂದೆ ವರ್ಷಕ್ಕೊಂದು ಒಳ್ಳೆ ವಾಹನ ತಗೊಳ್ತಾನೆ, ಮುಂದೆ ವರ್ಷಕ್ಕೆ ಮನೆಯಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ವಿವಾಹದ ಆಚರಣೆಯನ್ನ ಮಾಡ್ತಾನೆ, ಮಕ್ಕಳನ್ನು ಒಳ್ಳೆ ಶಾಲೆ ಕಾಲೇಜಿಗೆ ಕಳಿಸ್ತಾನೆ. ಹೀಗೆ ಭೌಗೋಳಿಕ ಅಂಶಗಳು ನಮ್ಮ ಸಾಮಾಜಿಕ ಪರಿವರ್ತನೆಯನ್ನ ನಿರ್ಧರಿಸ್ತವೆ. ನಾವಿರ್ತಕ್ಕಂತಹ ಪ್ರದೇಶ, ನಾವೆಂತ ಕಡೆ ವಾಸ ಮಾಡ್ತಾ ಇದೀವಲ್ಲ ಆ ಭೌಗೋಳಿಕ ಪ್ರದೇಶ ನಮ್ಮ ಪರಿವರ್ತನೆಯ ಮೇಲೆ ನೇರವಾದ ಸಂಬಂಧವನ್ನು ಹೊಂದಿದೆ. ನಾವು ಬರಡು ಭೂಮಿಯಲ್ಲಿ ವಾಸ ಮಾಡ್ತಾ ಇದೀವಿ ಅಂತ ಅಂದ್ವಿ, ಯಾವುದೇ ಬೆಳೆಯನ್ನ ಬೆಳಿಲಿಕ್ಕೆ ಆಗಲ್ಲ, ಅಲ್ಲಿ ಮಳೆನೂ ಬರಲ್ಲ, ಅಲ್ಲಿ ಏನಾಗುತ್ತೆ? ಉತ್ಪಾದನೆ ಆಗಲ್ಲ. ಯಾಕಂದ್ರೆ ಭೂಮಿನೇ ಬರಡು ಭೂಮಿ, ಮಳೆನೂ ಕೂಡ ಬರಲ್ಲ, ಅಲ್ಲಿ ಯಾವುದೇ ಬೆಳೆಯನ್ನ ಬೆಳಿಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅಲ್ಲಿ ಪರಿವರ್ತನೆ ನಿರೀಕ್ಷಿತ ಮಟ್ಟದಲ್ಲಿ ಆಗಲ್ಲ. ಮನೆ ಹೋಗುತ್ತೆ, ಆದಾಯ ಇಲ್ಲ, ಅದನ್ನ ರಿಪೇರಿ ಮಾಡ್ಕೊಳಕ್ಕಾಗಲ್ಲ, ಹೊಸ ಮನೆ ಕಟ್ಕೊಳಕ್ಕಾಗಲ್ಲ. ಆದ್ರೆ ಫಲವತ್ತಾದ ಭೂಮಿಯಲ್ಲಿ ವಾಸ ಮಾಡ್ತಕ್ಕಂಥ ಜನ ಆದಾಯ ಬರುತ್ತೆ, ಅವ್ರ ಮನೆಯನ್ನ ಕಟ್ಕೋಬಹುದು, ಹೊಸ ಬಟ್ಟೆ ತಗೋಬಹುದು, ಹೊಸ ವಾಹನ ತಗೋಬಹುದು, ಮಕ್ಕಳನ್ನ ಒಳ್ಳೆ ಶಾಲಾ ಕಾಲೇಜಿಗೆ ಸೇರಿಸಬಹುದು, ಎಲ್ಲ ಬದಲಾವಣೆ ಆಗುತ್ತೆ. ನೋಡಿ, ನಮ್ಮ ಬದಲಾವಣೆಗೆ ಭೌಗೋಳಿಕ ಅಂಶಗಳು ಅಥವಾ ನೈಸರ್ಗಿಕ ಅಂಶಗಳು, ಪ್ರಕೃತಿದತ್ತವಾಗಿರ್ತಕ್ಕಂತಹ ಗಿಡ, ಮರ, ಬೆಟ್ಟ, ಗುಡ್ಡ, ನದಿ, ಸರೋವರ ಇವುಗಳು ಕಾರಣ ಅಂತ ಹೇಳಿ. ನೀನು ಒಳ್ಳೆಯ ಫಲವತ್ತಾದ ಭೂಮಿ ಇರ್ತಕ್ಕಂತಹ ವಾತಾವರಣ ಇರ್ತಕ್ಕಂತಹ ಭಾಗದಲ್ಲಿ ಹುಟ್ಟಿದೀಯ ಅಂತ ಹೇಳಿದ್ರೆ ನೀನು ಉತ್ತಮವಾದ ಪರಿವರ್ತನೆಯನ್ನ ಹೊಂದುತ್ತೀಯಾ. ನೀನು ಭೌಗೋಳಿಕವಾಗಿ ಉತ್ತಮವಾದ ಭೌಗೋಳಿಕ ವಾತಾವರಣ ಇರ್ತಕ್ಕಂಥ ಪ್ರದೇಶದಲ್ಲಿ ಹುಟ್ಟಿಲ್ಲ ಅಂತ ಹೇಳಿದ್ರೆ ನೀನು ಉತ್ತಮವಾದ ಪರಿವರ್ತನೆಯನ್ನ ಹೊಂದಲಿಕ್ಕೆ ಸಾಧ್ಯ ಆಗಲ್ಲ. ಒಂದು ಪ್ರದೇಶ ನಿರಂತರವಾಗಿ ಮಳೆ ಬರುತ್ತೆ ಅಂತ ಅನ್ಕೊಳ್ರಿ, ಏನು ಬೆಳೆ ಬೆಳೆಯಕ್ಕೆ ಆಗಲ್ಲ. ನಿರಂತರವಾಗಿ ವರ್ಷದ 365 ದಿನ ಮಳೆ ಬರುತ್ತೆ ಅಂತ ಅನ್ಕೊಳ್ರಿ, ಏನ್ ನಿಮ್ ಗುರಿ? ಯಾವಾಗ ನಿರಂತರವಾಗಿ ಮಳೆ ಬರ್ತಾನೆ ಇರುತ್ತೆ, 365 ದಿನ ಮಳೆ ಬರ್ತಾ ಇರುತ್ತೆ. ನಿಮ್ ಗುರಿ ಏನವಾಗ? ಬೆಳೆಯನ್ನ ಬೆಳೆಯೋದ್ರಿಂದ ಗುರಿ ಜೀವ ಉಳಿಸ್ಕೊಳ್ಳೋದು ಅಷ್ಟೇ. ಅಂತ ಪ್ರದೇಶದಲ್ಲಿ ನದಿಯಲ್ಲಿ ಏನ್ ಇಂಪಾರ್ಟೆಂಟ್? ಜೀವ ಉಳಿಸ್ಕೊಳ್ಳೋದು ಅಷ್ಟೇ. ಹೊಲವನ್ನ ಬಿತ್ತಬೇಕು, ಬೆಳಿಬೇಕು, ಗದ್ದೆ ಮಾಡ್ಬೇಕು, ನಾನು ಫಸ್ಟ್ ಜೀವ ಉಳಿಸ್ಕೊಳ್ಳೋಣ. ಹೊರ ಹೋದ್ರೆ ಕೊಚ್ಕೊಂಡು ಹೋಗ್ತೀನಿ ನಾನು ಮಳೆನಲ್ಲಿ, ನೀರಲ್ಲಿ. ಅದೇ ರೀತಿ ಹೊರ ಹೋದ್ರೆ ಯಾವಾಗ ಕೂಡ ಭೂಕಂಪ ಆಗುತ್ತೆ, ಜ್ವಾಲಾಮುಖಿ ಬರುತ್ತೆ, ಸುನಾಮಿ ಬರುತ್ತೆ, ಸುಂಟರಗಾಳಿ ಬರುತ್ತೆ ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿರ್ತಕ್ಕ ಪರಿವರ್ತನೆಗೆ ಪೂರಕವಾದ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಯಾವುದೇ ರೀತಿಯ ಪರಿವರ್ತನೆಗೆ ಪೂರಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಕ್ಕಾಗಲ್ಲ. ಹಾಗಾಗಿ ಎಲ್ಲಿ ಉತ್ತಮ ಭೌಗೋಳಿಕ ವಾತಾವರಣ ಇರುತ್ತೆ, ಪರಿಸರ ಇರುತ್ತೆ, ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ತರ ಹೇಳಿದ್ರೆ ನೈಸರ್ಗಿಕ ವಿಕೋಪದಿಂದ ಆಗುವ ಪರಿವರ್ತನೆ. ನೈಸರ್ಗಿಕ ವಿಕೋಪ ಅಂತ ಹೇಳಿದ್ರೆ ತನ್ನಷ್ಟಕ್ಕೆ ತಾನೇ ಪ್ರಕೃತಿದತ್ತವಾಗಿ ಸಂಭವಿಸ್ತಕ್ಕಂಥ ಕೆಲವೊಂದು ಘಟನಾವಳಿ. ಉದಾಹರಣೆಗೆ ಭೂಕಂಪ, ಚಂಡಮಾರುತ, ಸುನಾಮಿ, ಜ್ವಾಲಾಮುಖಿ, ಅತಿವೃಷ್ಟಿ, ಅನಾವೃಷ್ಟಿ ಇವೆಲ್ಲಗಳು ಪ್ರಕೃತಿ ತತ್ವವಾಗಿ ಆಗ್ತದೆ. ಉದಾಹರಣೆಗೆ ಭೂಕಂಪ ನಿರಂತರವಾಗಿ ಆಗ್ತಾ ಇರುತ್ತೆ ಅಂತ ಅನ್ಕೊಳ್ಳಿ, ನಿರಂತರವಾಗಿ 3 ತಿಂಗಳಿಗೆ 6 ತಿಂಗಳಿಗೆ. ಇವಾಗ ಕಟ್ಟಿರೋ ಮನೆ ಯಾವಾಗ ಇರುತ್ತೆ ಅಂತ ಹೇಳಕ್ಕಾಗಲ್ಲ, ಅಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅಂದ್ರೆ ಯಾವ ಭೂಭಾಗದಲ್ಲಿ ಪ್ರಕೃತಿ ದತ್ತವಾದ ವಿಕೋಪಗಳು ನಿರಂತರವಾಗಿ ಜರುಗ್ತವೋ ಅಲ್ಲಿ ಪರಿವರ್ತನೆಯನ್ನು ನಿರೀಕ್ಷಿತ ಮಟ್ಟದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಭೂಕಂಪ ಬಂದು ಅಗಲೆಲ್ಲ ಕಟ್ಟಿರೋ ಮನೆ ಬೆಳೆಸುತ್ತೆ, ಮನೆ ಕಟ್ಟಿರ್ತಕ್ಕಂಥ ಬಂಡವಾಳ ಎಲ್ಲ ಹಾಳಾಗುತ್ತೆ. ಅದೇ ರೀತಿ ಸುನಾಮಿ, ಸಮುದ್ರ ತಡೆಯಲ್ಲಿ ಇದ್ರು ಯಾವಾಗಲೂ ಭೂಕಂಪ ಆಯ್ತ ತಕ್ಷಣ ಸುನಾಮಿ ಮೇಲೆ ಬರುತ್ತೆ. ಅದೇ ರೀತಿ ನಿರಂತರವಾಗಿ ಚಂಡಮಾರುತ. ಉದಾಹರಣೆಗೆ ನೀವೆಲ್ಲ ಒಳ್ಳೆ ಬೆಳೆಯನ್ನ ಬೆಳೆದಿರಿ ಅಂತ ಅನ್ಕೊಂಡಿದ್ದೀನಿ ನಾನೀಗ, ಅಡಿಕೆ ಆಗಿರ್ಬೋದು, ಭತ್ತ ಆಗಿರ್ಬೋದು, ಜೋಳ. ಈಗಿಂದ ಇನ್ನೊಂದು ವಾರ ನಿರಂತರವಾಗಿ ಕಂಟಿನ್ಯೂಸ್ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತಂದ್ರೆ ಕೊಯ್ಲು ಮಾಡ್ತಕ್ಕಂಥ ಭತ್ತ ಹಾಳಾಗೋಗುತ್ತೆ, ಮೆಕ್ಕೆಜೋಳ ರಾಶಿ ಮಾಡಿ ಒಳಗ ಕಣದಲ್ಲಿ ಹಾಕಿದೀರಿ ಅದರಲ್ಲೂ ಹಾಳಾಗೋಗ್ಬಿಡುತ್ತೆ. ಅದೇ ರೀತಿ ಅಡಿಕೆ ಕೊಯ್ಲು ಮಾಡಿ ಒಣಗಿಸ್ತಾರ, ಅದು ಕೂಡ ಹಾಳಾಗೋಗುತ್ತೆ. ನೋಡಿ, ಅಕಾಲಿಕವಾಗಿರ್ತಕ್ಕಂತಹ ನಿರಂತರವಾದ ಮಳೆ ನಮ್ಮ ಪರಿವರ್ತನೆಯನ್ನ ನಿರ್ಧಾರ ಮಾಡುತ್ತೆ, ಎಲ್ಲ ಹಾಳಾಗೋಗ್ಬಿಡುತ್ತೆ. ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಬೆಳೆ
ಫೇಲ್ಯೂರ್ ಆಗುತ್ತೆ, ನಮ್ಮ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನೈಸರ್ಗಿಕ ವಿಕೋಪಗಳು ಮಾನವನ ಪರಿವರ್ತನೆಯನ್ನು ನಿರ್ಧರಿಸುತ್ತವೆ. ಎಲ್ಲಿ ಅತಿ ಕಡಿಮೆ ಪ್ರಾಕೃತಿಕ ವಿಕೋಪ, ಹೇಳಿಲ್ಲ, ಭೂಕಂಪ, ಸುನಾಮಿ, ಚಂಡಮಾರುತ, ಜ್ವಾಲಾಮುಖಿ ಇದೆಲ್ಲವುಗಳು ಕಡಿಮೆಯಲ್ಲಿ ಸಂಭವಿಸುತ್ತೆ ಅಥವಾ ಎಲ್ಲಿ ಇರೋದಿಲ್ವೋ ಅಂತ ಕಡೆ ಉತ್ತಮ ಪರಿವರ್ತನೆಯನ್ನು ನಾವು ಕಾಣಬಹುದು. ಓಕೆ, ನೆಕ್ಸ್ಟ್ ಎರಡನೇ ಪಾಯಿಂಟ್, ಮಾನವನ ಚಟುವಟಿಕೆಯಿಂದ ಭೌಗೋಳಿಕ ಅಂಶದಲ್ಲಾದ ಪರಿವರ್ತನೆ. ಅದರಲ್ಲಿ ಮಾನವನ ಚಟುವಟಿಕೆಯಿಂದ ಭೌಗೋಳಿಕ ಅಂಶದಲ್ಲಾದ ಬದಲಾವಣೆಗಳು. ಮಾನವನ ಚಟುವಟಿಕೆಯಿಂದ ಭೌಗೋಳಿಕ ಅಂಶದಲ್ಲಿ ಕೆಲವೊಂದು ಬದಲಾವಣೆ ಆಗುತ್ತೆ ನಮ್ಮ ವರ್ತನೆಯಿಂದ. ಉದಾಹರಣೆಗೆ ನಾವೆಲ್ಲ ಮಾಲಿನ್ಯವನ್ನು ಮಾಡ್ತಾ ಹೋಗ್ತಾ ಇದ್ದೇವೆ ನಿರಂತರವಾಗಿ. ಭೂ ಮಾಲಿನ್ಯ, ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ, ವಿಕಿರಣ ಮಾಲಿನ್ಯ, ಸಮುದ್ರ ಮಾಲಿನ್ಯವನ್ನ, ಸಾಗರ ಮಾಲಿನ್ಯವನ್ನ, ಹೀಗೆ ನಿರಂತರವಾಗಿರ್ತಕ್ಕಂತಹ ಮಾಲಿನ್ಯವನ್ನ ಮಾಡ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ, ಪರಿವರ್ತನೆ ನಿಧಾನ ಆಗುತ್ತೆ. ಭೂ ಮಾಲಿನ್ಯವನ್ನ ಜಾಸ್ತಿ ಮಾಡಿದ್ವಿ ಅಂತ ಅನ್ಕೊಂಡ್ರೆ ಭೂಮಿಯಿಂದ ಉತ್ಪಾದನೆ ಚೆನ್ನಾಗಿ ಬರೋದಿಲ್ಲ. ಬರಲಿ ಅಂತ ಈಗ ಸಿಕ್ಕಾಪಟ್ಟೆ ಗೊಬ್ಬರ ಹಾಕ್ಬಿಡ್ತೀವಿ, ಮುಂದಿನ ವರ್ಷ ಹೊಲ ತನ್ನ ಕೆಪಾಸಿಟಿಯನ್ನು ಕಳ್ಕೊಂಡ್ಬಿಡುತ್ತೆ. ಸಿಕ್ಕಾಪಟ್ಟೆ ಕೀಟನಾಶಕವನ್ನು ಸಿಂಪಡಣೆ ಮಾಡಿದ್ವಿ, ಅಲ್ಲಿ ಜಲ ಮತ್ತು ವಾಯು ಮಲಿನ ಆಗುತ್ತೆ. ಹೀಗೆ ಮಾನವನ ಅತಿಯಾದ ಆಸೆಯಿಂದ, ಉದಾಹರಣೆಗೆ ಗಣಿಗಾರಿಕೆಯನ್ನು ನಿರಂತರವಾಗಿ ಮಾಡ್ತಾ ಹೋಗ್ತಾನೆ, ಭೂಮಿಯ ಮೇಲೆ ಆಕ್ರಮಣವನ್ನ ಮಾಡ್ತಾ ಹೋಗ್ತಾನೆ, ಜಲವನ್ನ ಮಲಿನ ಮಾಡ್ತಾನೆ, ವಾಯುವನ್ನ ಮಲಿನ ಮಾಡ್ತಾನೆ, ಅದೇ ರೀತಿ ಶಬ್ದವನ್ನ ಮಾಲಿನ್ಯವನ್ನ ಮಾಡ್ತಾನೆ. ಹೀಗೆ ನಿರಂತರವಾಗಿರ್ತಕ್ಕಂತಹ ಮಾಲಿನ್ಯ ಅವನ ಚಟುವಟಿಕೆಯಿಂದ ಪ್ರಕೃತಿ ತನ್ನ ಬ್ಯಾಲೆನ್ಸ್ ಅನ್ನ, ತನ್ನ ಸಮತೋಲನವನ್ನು ಕಳ್ಕೊಳ್ತಾ ಹೋಗ್ತದೆ. ಮಾನವನ ಚಟುವಟಿಕೆಯಿಂದ ಇವತ್ತು ಪ್ರಕೃತಿಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಅಸಮತೋಲನಗಳು, ಉದಾಹರಣೆಗೆ ಜಾಗತಿಕ ತಾಪಮಾನ ಅಂತೇಳಿ ಒಂದು ಘಟನೆ ಸಂಭವಿಸ್ತಾ ಇದೆ. ಪ್ರಕೃತಿಯಲ್ಲಿ ಮಾನವನ ಚಟುವಟಿಕೆಯಿಂದ ಇನ್ವಾಲ್ವ್ ಡೈಆಕ್ಸೈಡ್ ಹೆಚ್ಚು ಬಿಡುಗಡೆ ಆಗ್ತಿರೋದ್ರಿಂದ ಭೂಮಿಯ ಮೇಲೆ ಹೋಗಿ ಒಂದು ಹಂತದಲ್ಲಿ ಒಂದು ಲೇಯರ್ ಆಫ್ ಪದರವನ್ನು ಕಟ್ಕೊಳ್ತಾ ಇದೆ. ಸೂರ್ಯನ ಶಾಖ, ನೆರಳಾತೀತ ಕಿರಣಗಳು ಭೂಮಿಯ ಮೇಲೆ ಬಂದು ಇಲ್ಲೇ ಕೇಂದ್ರೀಕೃತ ಆಗ್ತದೆ, ವಾಪಸ್ ಹೋಗ್ತಾ ಇಲ್ಲ, ಡೈಲ್ಯೂಟ್ ಆಗ್ತಾ ಇಲ್ಲ, ಕಡಿಮೆ ಆಗ್ತಾ ಇಲ್ಲ. ಹೀಗಾಗಿ ಏನಾಗ್ತದೆ ಅಂದ್ರೆ ಪ್ರಕೃತಿಯ ಮೇಲೆ ಹಸಿರು ಮನೆಯ ಪರಿಣಾಮ, ಅಂದ್ರೆ ಭೂಮಿಯ ಮೇಲೆ ಹಸಿರೆಲ್ಲ ಬರಡಾಗ್ತಾ ಇದೆ, ಒಣಗೋಗ್ತಾ ಇದೆ. ಅದರಿಂದ ಕೆಲವೊಮ್ಮೆ ಏನ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ ಆಗಿ ಅತಿವೃಷ್ಟಿ ಆಗುತ್ತೆ, ಕೆಲವೊಮ್ಮೆ ಮಳೆನೇ ಬರ್ದಂಗೆ ಬರಗಾಲ ಬರ್ತಕ್ಕಂಥ ಸನ್ನಿವೇಶವನ್ನು ನಾವೆಲ್ಲರೂ ಕೂಡ ಕಾಣಬಹುದು. ಹೀಗಾಗಿ ಮಾನವನ ಚಟುವಟಿಕೆಯಿಂದ ಭೌಗೋಳಿಕವಾಗಿ ಹಲವಾರು ಬದಲಾವಣೆಗಳಾಗ್ತದೆ. ಕೆಲವೊಂದು ಮಾರಕವಾಗಿರ್ತಕ್ಕಂಥ ಪರಿವರ್ತನೆಯಾಗಿ ನಮ್ಮ ಬದಲಾವಣೆ ಗೌಣ ಆಗ್ತಾ ಇದೆ. ಅದರಿಂದ ಎಫೆಕ್ಟ್ ಇಂದಲೇ ಕೆಲವೊಂದು ರೀತಿಯಾಗಿರ್ತಕ್ಕಂಥ ಅತಿವೃಷ್ಟಿ, ಅನಾವೃಷ್ಟಿ, ಭೂಕಂಪ, ಉದಾಹರಣೆಗೆ ಕಲ್ಲು ಗಣಿಗಾರಿಕೆಯನ್ನ ಮಾಡ್ತಾರೆ, ಕಲ್ಲನ್ನ ಡೈನಾಮನ್ನ ಇಟ್ಟು ಸಿಡಿಸ್ಬಿಡ್ತಾರೆ. ಅದರಿಂದ ಏನಾಗುತ್ತೆ, ಅಕ್ಕಪಕ್ಕ ಇರ್ತಕ್ಕಂಥ ಮನೆಗಳು ಹಾಳಾಗ್ತಾ ಹೋಗುತ್ತೆ, ಶೇಕ್ ಆಗುತ್ತೆ, ಬಿರುಕು ಬರುತ್ತೆ. ಅವನ ಅಭಿವೃದ್ಧಿ ನೋಡಿ, ಕಷ್ಟಪಟ್ಟು ಮನೆ ಕಟ್ಟಿರ್ತಾನೆ, ಅಲ್ಲಿ ಗಣಿಗಾರಿಕೆಯನ್ನ ಮಾಡಿ ಎಲ್ಲರೂ ಕೂಡ ಮತ್ತೆ ಹಾಳಾಗ್ತಕ್ಕಂಥ ಸನ್ನಿವೇಶವನ್ನ ಕಾಣಬಹುದು. ಓಕೆ, ನೆಕ್ಸ್ಟ್ ಪಾಯಿಂಟ್, ನಾಗರಿಕತೆಯ ಬೆಳವಣಿಗೆ. ನಾಗರಿಕತೆಯ ಬೆಳವಣಿಗೆ ನಾಗರಿಕತೆಯ ಬೆಳವಣಿಗೆ ಪ್ರಾಕೃತಿಕ ಅಂಶಗಳು, ನೈಸರ್ಗಿಕ ಅಂಶಗಳು ನಾಗರಿಕತೆಯ ಬೆಳವಣಿಗೆಗೆ ಕಾರಣ ಆಗ್ತದೆ ಅಂತ ಹೇಳ್ತಾರೆ. ನೋಡಿ, ಇದುವರೆಗಿನ ಇತಿಹಾಸವನ್ನ ಗಮನಿಸಿದ್ರೆ ನೀವೆಲ್ಲ ನಮ್ಮ ಮಾನವ ನಾಗರಿಕತೆ ಅಂತಕ್ಕಂಥ ಆರಂಭ ಆಗಿರ್ತಕ್ಕಂಥ ಎಲ್ಲವೂ ಕೂಡ ಇಲ್ಲಿ ನದಿ ದಂಡೆಯಲ್ಲಿ ಸ್ಟಾರ್ಟ್ ಆಗಿದೆ. ಎಲ್ಲಿ? ಇಂಡಿಯಾದಲ್ಲಿ ಸಿಂಧೂ ನಾಗರಿಕತೆ, ಸಿಂಧೂ ಬಯಲಿನ ಹರಪ್ಪ ಮತ್ತು ಮೊಹೆಂಜೊದಾರೋ ಅಂತಕ್ಕಂಥ ನಗರಗಳು ಸಿಂಧೂ ನದಿಯ ದಂಡೆನಲ್ಲೇ ಆರಂಭ ಆಗಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಅಂದ್ರೆ ನಾಗರಿಕತೆ, ಮನುಷ್ಯ ಹುಟ್ಟಿ ಬೆಳೆದು ಜೀವನವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಭೌಗೋಳಿಕ ಅಂಶಗಳ ಕಾರಣ ಅಂತ ಹೇಳ್ತಾರೆ. ಅಲ್ಲಿ ನದಿ ಇದ್ರೆ ನಾಗರಿಕತೆ ಉಗಮ ಆಗ್ತಿರ್ಲಿಲ್ಲ. ಈಜಿಪ್ಟ್ ಅಲ್ಲಿ ನೈಲ್ ನದಿಯ ದಂಡೆ, ಮೆಸೊಪಟೋಮಿಯಾದಲ್ಲಿ, ಹೀಗೆ ನೀವು ಇತಿಹಾಸದಲ್ಲಿ ಅಧ್ಯಯನವನ್ನ ಮಾಡ್ತೀರಿ, ಯಾವುದೇ ನಾಗರಿಕತೆ ಉಗಮ ಆಗಿದೆ ಅನ್ನೋದಕ್ಕೆ ಕಾರಣ ಭೌಗೋಳಿಕ ಅಂಶಗಳು. ಒಂದು ಜೀವಜಲ ನೀರು ಎಲ್ಲಿದೆಯೋ ಅಲ್ಲಿ ಜನ ಬಂದು ನಿಂತಿದ್ದಾರೆ, ನಿಂತು ಜೀವನವನ್ನ ಆರಂಭವನ್ನ ಮಾಡಿದ್ರು. ಇವತ್ತು ಕೂಡ ದೊಡ್ಡ ದೊಡ್ಡ ಕೈಗಾರಿಕೆಗಳು ಎಲ್ಲಿ ಸ್ಥಾಪನೆ ಆಗಿದ್ದಾವೆ? ನದಿ ದಂಡೆಯಲ್ಲಿ. ನದಿನಲ್ಲಿ ನೀರು ಬೇಕು, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಜನ ಅಲ್ಲಿ ನಾಗರಿಕತೆಯ ಒಂದು ನಗರವನ್ನ ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥ ನಾವೆಲ್ಲರೂ ಕೂಡ ಕಾಣಬಹುದು. ಹೀಗಾಗಿ ಭೌಗೋಳಿಕ ಅಂಶಗಳು ನಾಗರಿಕತೆಯ ನಿರ್ಮಾಣಕ್ಕೆ ಕಾರಣ ಆಗಿರ್ತಕ್ಕಂಥ ನಾವು ಕಾಣಬಹುದು. ಒಂದು ಕಡೆ ಉತ್ತಮವಾಗಿರ್ತಕ್ಕಂಥ ಮೈನಿಂಗ್, ಉದಾಹರಣೆ ಅದಿರು ಇದೆ ಅಂತ ಅನ್ಕೊಂಡ್ರೆ, ಯಾವ್ದಾದ್ರು ಕೂಡ ಮ್ಯಾಂಗನೀಸ್ ಅಂದ್ರೆ ಆಗಿರ್ಬೋದು ಅಥವಾ ಅಲ್ಯೂಮಿನಿಯಂ ಆಗಿರ್ಬೋದು, ಬೇರೆ ಯಾವುದೋ ಒಂದು ಅದಿರಿದೆ ಅಂತ ಹೇಳಿದ್ರೆ ಪ್ರಕೃತಿದತ್ತವಾಗಿ ಅಲ್ಲಿ ನಾಗರಿಕತೆ ಉಗಮವಾಗಿ, ಅಂದ್ರೆ
ಅಂದ್ರೆ ಆ ಅದಿರನ್ನ ಬಳಕೆ ಮಾಡಿ ಉತ್ಪಾದನೆ ಮಾಡ್ತಕ್ಕಂಥ ಕೈಗಾರಿಕೆಗಳು ಸ್ಥಾಪನೆ ಆಗುತ್ತೆ, ಆರಂಭ ಆಗುತ್ತೆ. ಆ ಕೈಗಾರಿಕೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾವಿರಾರು ಜನ ಬರ್ತಾರೆ. ಅಲ್ಲಿ ನಾಗರಿಕತೆ ಅಂದ್ರೆ ರಸ್ತೆ, ಮನೆ, ಎಲೆಕ್ಟ್ರಿಸಿಟಿ, ಅದೇ ರೀತಿ ಶಾಲೆಗಳು, ಕಾಲೇಜು, ಆಸ್ಪತ್ರೆ, ಇವೆಲ್ಲ ನಾಗರಿಕತೆಯ ಕುರುಹುಗಳು ಅಲ್ಲಿ ಆರಂಭ ಆಗ್ತಕ್ಕಂಥ ಸನ್ನಿವೇಶವನ್ನು ನಾವೆಲ್ಲರೂ ಕೂಡ ಕಾಣಬಹುದು. ಹೀಗಾಗಿ ನಮ್ಮ ಪರಿವರ್ತನೆಗೆ ಭೌಗೋಳಿಕ ಅಂಶಗಳು ಕಾರಣ. ಉತ್ತಮ ಭೌಗೋಳಿಕ ಅಂಶಗಳಿದ್ರೆ ನಮ್ಮ ಪರಿವರ್ತನೆ ಸರಳವಾಗಿ, ಸುಲಲಿತವಾಗಿ, ಉತ್ತಮವಾಗಿ ಆಗುತ್ತೆ. ಓಕೆನೆ. ಎರಡನೇ ಪಾಯಿಂಟ್ ಜೈವಿಕ ಅಂಶಗಳಿವೆ. ಎರಡನೇ ಪ್ರಮುಖ ಅಂಶ ಜೈವಿಕ ಅಂಶಗಳು, ಬಯೋಲಾಜಿಕಲ್ ಫ್ಯಾಕ್ಟರ್. ಜೈವಿಕ ಅಂಶಗಳು ನಮ್ಮ ಪರಿವರ್ತನೆಗೆ ಜೈವಿಕ ಅಂಶಗಳು ಕೂಡ ಅತ್ಯಂತ ಮುಖ್ಯ, ತುಂಬಾ ಅವಶ್ಯಕ. ನಮ್ಮ ಪರಿವರ್ತನೆಗೆ ಜೈವಿಕವಾಗಿರ್ತಕ್ಕಂಥ ಅಂಶಗಳು ಬಹಳ ಅವಶ್ಯಕ ಅಂತ ಹೇಳ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾವುದೇ ಸಾಮಾಜಿಕ ವ್ಯವಸ್ಥೆ ಬೇಡ, ನೇರವಾಗಿ ನಿಮ್ಮ ಫ್ಯಾಮಿಲಿಗೆ ಬರುತ್ತೆ. ನಿಮ್ಮ ಕುಟುಂಬದಲ್ಲಿ ಜನಸಂಖ್ಯೆ ಅಂತ ಕರೆದು ಯಾವ ಪ್ರಮಾಣದಲ್ಲಿ ಯಾವ ರೀತಿ ಇದೆಯೋ ಅದರ ಆಧಾರದ ಮೇಲೆ ನಿಮ್ಮ ಕುಟುಂಬ ಅಭಿವೃದ್ಧಿ ಆಗುತ್ತೆ ಅಂತ. ನಿಮ್ಮ ಕುಟುಂಬದಲ್ಲಿ ದುಡಿತಕ್ಕಂಥ ಜನ ಜಾಸ್ತಿ ಇದ್ರೆ, ದುಡಿಮೆ ಮಾಡ್ತಕ್ಕಂಥ ಸಂಖ್ಯೆ ಜಾಸ್ತಿ ಇದ್ರೆ ಆದಾಯ ಜಾಸ್ತಿ ಬರುತ್ತೆ, ಬದಲಾವಣೆ ಜಾಸ್ತಿ ಆಗುತ್ತೆ. ಯಾವುದೇ ರೀತಿಯ ದುಡಿಮೆ, ಕೂಲಿ ಕೆಲಸ ಅನ್ಕೊಳ್ರಿ, ಹೊಲದ ಕೆಲಸ ಅನ್ಕೊಳ್ರಿ, ಅಥವಾ ಬಿಸ್ನೆಸ್ ಅನ್ಕೊಳ್ರಿ, ಅಥವಾ ಎಂಪ್ಲಾಯ್ಮೆಂಟ್ ಅಂತ ಅನ್ಕೊಳ್ರಿ, ಆದಾಯ ಜಾಸ್ತಿ ಬರುತ್ತೆ. ಅಂದ್ರೆ ಅದೇ ರೀತಿ ಯಾವ ದೇಶದಲ್ಲಿ, ಯಾವ ಸಮಾಜದಲ್ಲಿ, ಯಾವ ರಾಜ್ಯದಲ್ಲಿ ಉತ್ತಮ ದುಡಿಮೆಯನ್ನ, ಉತ್ತಮ ಆರೋಗ್ಯಕರ ಜನಸಂಖ್ಯೆಯನ್ನು ಹೊಂದಿರುತ್ತೋ ಆ ದೇಶ, ಆ ರಾಜ್ಯ, ಆ ಕುಟುಂಬ ಆಟೋಮೆಟಿಕಲಿ ಅಭಿವೃದ್ಧಿಯನ್ನು ಹೊಂದುತ್ತೆ. ಜೈವಿಕ ಅಂಶಗಳು ಆರೋಗ್ಯಕರವಾಗಿರ್ಬೇಕು, ಸಮಾನವಾಗಿರ್ಬೇಕು, ಸಮ ಪ್ರಮಾಣದಲ್ಲಿ ಇರಬೇಕು. ಹೆಣ್ಣು ಇರಬೇಕು, ಗಂಡು ಇರಬೇಕು, ಮಕ್ಕಳು ಇರಬೇಕು, ವಯೋವೃದ್ಧರು ಇರಬೇಕು. ಹೀಗೆ ಎಲ್ಲ ವರ್ಗದ ಜನ ಇದ್ದಾಗ ಮಾತ್ರ ಉತ್ತಮವಾಗಿರ್ತಕ್ಕಂಥ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಪರಿವರ್ತನೆಯನ್ನ ಜೈವಿಕ ಅಂಶಗಳು ಕೂಡ ನಿರ್ಧರಿಸುತ್ತೆ. ಅದರ ಮೊದಲೇ ಕಂಡುಕೊಂಡ್ರೆ ಫಸ್ಟ್ ಪಾಯಿಂಟ್ ಜನಸಂಖ್ಯಾ ಗಾತ್ರ ಅಂತ ಹೇಳ್ತಾರೆ. ಜನಸಂಖ್ಯಾ ಗಾತ್ರ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ. ಜನಸಂಖ್ಯಾ ಗಾತ್ರ, ಸೈಜ್ ಆಫ್ ಪಾಪ್ಯುಲೇಷನ್ ಅಂತ ಹೇಳ್ತಾರೆ. ಯಾವ ಸಮಾಜ, ಯಾವ ದೇಶದಲ್ಲಿ ಉತ್ತಮ ಜನಸಂಖ್ಯೆ ಇರುತ್ತೆ, ಯಾವ ದೇಶದಲ್ಲಿ ಉತ್ತಮ ಜನಸಂಖ್ಯೆ ಇರುತ್ತೆ ಆ ದೇಶ ಉತ್ತಮವಾಗಿ ಅಭಿವೃದ್ಧಿಯನ್ನು ಹೊಂದುತ್ತೆ. ನೆನ್ಪಿಟ್ಕೊಳ್ರಿ, ಕೆಲವೊಂದು ದೇಶದಲ್ಲಿ ಜನಸಂಖ್ಯೆ ಹೆಚ್ಚು ಮಾಡಲಿಕ್ಕೆ ಚೀನಾ ದೇಶ ಹಿಂದುಳಿದಿದೆ ಕೆಲವೊಂದು ಹಂತದಲ್ಲಿ. ಹೇಗೆ ಜನಸಂಖ್ಯೆಗೆ ಇವತ್ತು ಪ್ರೋತ್ಸಾಹನ ಕೊಡ್ತಾರೆ. ಜನಸಂಖ್ಯಾ ಉತ್ಪಾದನೆಯನ್ನು ಮಾಡಿ ಸಂತಾನವನ್ನು ಮಾಡ್ಕೊಳ್ರಿ. ಹೆಣ್ಮಕ್ಳಿಗೆ ವಿಶೇಷವಾಗಿ ಮೆಟರ್ನಿಟಿ ಲೀವ್ ಅನ್ನ, ಅಂದ್ರೆ ಹೆರಿಗೆ ರಜೆಯನ್ನ ಕೊಡ್ತೀವಿ, ವಿತ್ ಸಂಬಳ. ಅಂದ್ರೆ ಮಕ್ಕಳನ್ನ ಏರ್ರಿ, ಡೆಲಿವರಿ ಮಾಡ್ಕೊಳ್ರಿ, ಸಂತಾನವನ್ನ ಮಾಡ್ಕೊಳ್ರಿ ಅಂತ ಹೇಳಿ ಚೀನಾ ದೇಶ ಇವತ್ತು ಜನಸಂಖ್ಯೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ಕೆಲವೊಂದು ದೇಶಗಳು ಅಲ್ಲಿನ ಭೌಗೋಳಿಕ ವಾತಾವರಣದಲ್ಲಿ ಜನಸಂಖ್ಯೆ ಕ್ಷೀಣಿಸ್ತಾ ಇದೆ. ಹಾಗಾಗಿ ಆ ದೇಶಗಳು ಕೂಡ ಜನಸಂಖ್ಯೆಯನ್ನ ಹೆಚ್ಚು ಮಾಡಲಿಕ್ಕೆ, ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಪ್ರೋತ್ಸಾಹವನ್ನ ಕಾಡ್ತಾ ಇದ್ದಾವೆ. ಆದ್ರೆ ನಮ್ಮ ದೇಶದಲ್ಲಿ, ಇಂಡಿಯಾ ದೇಶದಲ್ಲಿ ಜನಸಂಖ್ಯಾ ವಿಸ್ಫೋಟ, ಅತಿ ಹೆಚ್ಚಿನ ರೀತಿಯ ಬೆಳವಣಿಗೆ ಆಗಿರ್ತಕ್ಕಂಥದ್ದು ನಾವು ಕಾಣಬಹುದು. ಅಂದ್ರೆ ಯಾವ ದೇಶ, ಒಂದು ಸಣ್ಣ ಕುಟುಂಬದ ಉದಾಹರಣೆ ತಗೊಳ್ಳೋಣ. ಒಂದು ಸಣ್ಣ ಕುಟುಂಬ, ಉತ್ತಮ ಆರೋಗ್ಯಕರ ಜನಸಂಖ್ಯೆ, ಗಂಡ ಹೆಂಡತಿ, ಅವರ ಮಕ್ಕಳು, ಅವ್ರ ಮೊಮ್ಮಕ್ಕಳು, 6 ಜನ ಅಂತ ಅಂದ್ರು. ಒಬ್ಬ ಗಂಡ ಹೆಂಡತಿ, ಅವ್ರಿಗೆ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಹೆಣ್ಣನ್ನ ಮದುವೆ ಮಾಡಿಕೊಟ್ಟಿದ್ದಾರೆ, ಗಂಡು ಮಗು ಮದುವೆ ಆಗಿದೆ, ಅಲ್ಲಿಂದ ಸೊಸೆ ಬಂದಿದ್ದಾರೆ. ಅವ್ರ ನಂತರ ಮತ್ತೆ ಯಾರು ಒಂದು ಗಂಡು ಒಂದು ಹೆಣ್ಣು ಸಂತಾನ ಆಗಿದೆ ಅಂದ್ರೆ ಬಹಳ ಸಿಸ್ಟಮ್ಯಾಟಿಕ್ ಆಗಿರ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಆ ಗ್ರಾಮಕ್ಕೆ, ಆ ಮನೆಗೆ, ಆ ಕುಟುಂಬಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸವಲತ್ತುಗಳನ್ನ ಸಂತೆಯಿಂದ ಏನೋ ಒಂದು ಐಟಮ್ ತರ್ರಿ, ಎಲ್ಲರೂ ಹಂಚ್ಕೊಂಡು ತಿನ್ಬಹುದು ಪರ್ಫೆಕ್ಟ್ ಆಗಿ, ಸಮಾಧಾನವಾಗಿ. ಹೀಗೆ ಉತ್ತಮವಾಗಿರ್ತಕ್ಕಂತಹ ಜನಸಂಖ್ಯೆ ಯಾವ ಸಮಾಜದಲ್ಲಿ ಇರುತ್ತೆ ಆ ಸಮಾಜ ಅಭಿವೃದ್ಧಿ ಆಗುತ್ತೆ. ಅತಿ ಜನಸಂಖ್ಯೆ ಕಡಿಮೆ ಇದ್ರೂ ಅಭಿವೃದ್ಧಿ ಆಗಲ್ಲ, ಅತಿ ಹೆಚ್ಚು ಜಾಸ್ತಿ ಇದ್ರೂ ಅಭಿವೃದ್ಧಿ ಆಗಲ್ಲ. ಅತಿ ಕಡಿಮೆ ಇದೆ ಅಂತ ಹೇಳಿದ್ರೆ ದುಡಿಮೆ ಮಾಡಕ್ಕಾಗಲ್ಲ, ಯಾರು ದುಡಿಮೆ ಮಾಡೋರಿಲ್ಲ, ಎಲ್ಲ ಹಾಳಾಗುತ್ತೆ. ಅತಿ ಹೆಚ್ಚಿದ್ದಾರೆ ಅಂತ ಹೇಳಿದ್ರೆ ಇರತಕ್ಕಂತಹ ಸವಲತ್ತುಗಳನ್ನು ನಾವು ಹಂಚಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ಉತ್ತಮ ಜನಸಂಖ್ಯೆ ಇರತಕ್ಕಂತಹ ಪ್ರದೇಶ ಅಭಿವೃದ್ಧಿ ಆಗುತ್ತೆ. ನೆಕ್ಸ್ಟ್ ಎರಡನೇ ಪಾಯಿಂಟ್ ಆಗಿ ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ. ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ. ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ. ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ ಇದು ಇಂಪಾರ್ಟೆಂಟ್ ನೋಡ್ರಿ. ಒಂದು ಸಮಾಜದಲ್ಲಿ
ಸಂತಾನಾಗ್ತಕ್ಕಂತಹ ಮಕ್ಕಳ ಸಂಖ್ಯೆನೂ ಕೂಡ ಉತ್ತಮವಾಗಿರಬೇಕು. ಅಷ್ಟೇ ಪ್ರಮಾಣದ ಜನಸಂಖ್ಯೆ ವಯೋ ಸಹಜವಾಗಿರ್ತಕ್ಕಂಥ ರೀತಿಯಲ್ಲಿ ಸಾವನ್ನಪ್ಪತಕ್ಕಂಥ ಸಂಖ್ಯೆನೂ ಕೂಡ ಇರಬೇಕು. ಆಗಿದ್ದಾಗ ಮಾತ್ರ ಜನಸಂಖ್ಯೆ ಸಮ ಪ್ರಮಾಣದಲ್ಲಿ ಇರುತ್ತೆ. ಹುಟ್ಟೋರ ಸಂಖ್ಯೆ ಹೆಚ್ಚಾಗಿ ಸಾಯ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಆದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗುದು, ವಿಪರೀತ ಆಗುತ್ತೆ, ವಿಸ್ಫೋಟ ಆಗುತ್ತೆ. ಹಾಗಾದ್ರೆ ಇರ್ತಕ್ಕಂಥ ಜನರ ಸಾಯಿಸಿ ಅಂತ ಅರ್ಥಲ್ಲ. ವಯಸ್ಸಾಗಿರ್ತಕ್ಕಂಥವ್ರು, ಏಜ್ಡ್ ಆಗಿರ್ತಕ್ಕಂಥವ್ರು ವಯೋ ಸಹಜವಾಗಿ ಸಾವನ್ನಪ್ಪಬೇಕು. ಆಗಿದ್ದಾಗ ಮಾತ್ರ ಜನಸಂಖ್ಯೆ ಸಮ ಪ್ರಮಾಣದಲ್ಲಿ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಇವರು ಹೇಳ್ತಾರೆ ಜನನ ಪ್ರಮಾಣ ಚೆನ್ನಾಗಿರ್ಬೇಕು, ಸಂತಾನ ಆಗ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಾಗಿರ್ಬೇಕು, ಉತ್ತಮವಾಗಿರ್ಬೇಕು. ನಮ್ಮ ದೇಶದಲ್ಲೂ ಕೂಡ ಕಳೆದ ಕೆಲವೊಂದು ರೀತಿಯಾಗಿರ್ತಕ್ಕಂಥ ಘಟನೆಗಳಲ್ಲಿ ತಮಿಳುನಾಡಲ್ಲಿ, ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿನ ಮುಖ್ಯಮಂತ್ರಿಗಳು ಜನಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ಳಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದನ್ನ ಕಾಣಬಹುದು. ಕಾರಣ ಜನಸಂಖ್ಯಾ ದರ ಕುಸಿತ ಆಗಿದೆ ಆ ಭಾಗದಲ್ಲಿ ಇರ್ತಕ್ಕಂಥ ದೇಶದಲ್ಲಿ. ಕಾರಣ ಇವತ್ತಿನ ಜೀವನ ಶೈಲಿ, ಆಹಾರ, ದುಶ್ಚಟಗಳು ಇವೆಲ್ಲವುಗಳಿಂದ ಜನಸಂಖ್ಯಾ ಪ್ರಮಾಣ ಅಂದ್ರೆ ಜನನ ಪ್ರಮಾಣ ಕಡಿಮೆ ಆಗ್ತಿರ್ತಕ್ಕಂಥದನ್ನ ನಾವು ಕಾಣಬಹುದು. ಒಂದು ದೇಶದಲ್ಲಿ ಉತ್ತಮ ಜನನ ಪ್ರಮಾಣ, ಅದಕ್ಕೆ ಸರಿ ಹೊಂದತಕ್ಕಂಥ ರೀತಿಯ ಮರಣ ಪ್ರಮಾಣ. ಒಂದು ಕುಟುಂಬದಲ್ಲೂ ಕೂಡ ಅಷ್ಟೇ ಉತ್ತಮ ಯುವಕರಿರಬೇಕು, ಮಕ್ಕಳಿರಬೇಕು, ವಯೋವೃದ್ಧರು ಇರಬೇಕು. ವಯಸ್ಸಾದ್ಮೇಲೆ ಸಾವನ್ನ ಸಂಭವಿಸಿದ್ರೆ ಮುಂದಿನ ಪೀಳಿಗೆ ಉತ್ತಮವಾಗಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಮೂರನೇ ಪಾಯಿಂಟ್ ಅದರಲ್ಲೇ ವಲಸೆ, ಮೈಗ್ರೇಷನ್ ಅಂತ ಹೇಳ್ತಾರೆ. ವಲಸೆ ವಲಸೆ ಅಂದ್ರೆ ಇತ್ತೀಚೆಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಗ್ರಾಮದಲ್ಲಿರ್ತಕ್ಕಂಥ ಬಹುತೇಕ ಜನ ನಗರಗಳ ಕಡೆ ಮೈಗ್ರೇಷನ್ ಆಗ್ತಾರೆ, ವಲಸೆಯನ್ನ ಹೊಂದ್ತಾರೆ. ಕಾರಣ ನಗರದಲ್ಲಿ ಸಿಗ್ತಕ್ಕಂತಹ ಸೇವೆಗಳು, ಸವಲತ್ತುಗಳು, ಉದ್ಯೋಗಗಳು ವಿಪುಲವಾಗಿ ಚೆನ್ನಾಗಿ ಸಿಗ್ತಾ ಇದಾವೆ. ಜೊತೆಗೆ ನಗರ ಜೀವನ ಶೈಲಿ ಏನ್ ಮಾಡ್ತಿದೆ, ಹಳ್ಳಿ ಜನರನ್ನ ಆಕರ್ಷಣೆ ಮಾಡ್ತಾರೆ. ನಗರದ ಜೀವನ ಶೈಲಿ ಹಳ್ಳಿ ಜನರನ್ನ ಬರ್ರಿ ಬರ್ರಿ ಅಂತ ಕರೀತಾರೆ. ಉದಾಹರಣೆಗೆ ಸಂಜೆ ಆದ ತಕ್ಷಣ ಸಿಗ್ತಕ್ಕಂಥ ಸವಲತ್ತುಗಳು, ಫಿಲ್ಮ್ ನೋಡ್ಬೇಕು ಅವಕಾಶ ಇದೆ, ಹೋಟೆಲ್ಗೆ ಹೋಗ್ಬೇಕು ಅವಕಾಶ ಇದೆ, ಹೊಸ ಬಟ್ಟೆ ಬೇಕು, ಅಥವಾ ಬ್ಯೂಟಿ ಪಾರ್ಲರ್ ಹೋಗ್ಬೇಕು, ಅಥವಾ ಒಳ್ಳೆ ಹಾಸ್ಪಿಟಲ್ ತೋರಿಸ್ಬೇಕು, ಒಳ್ಳೆ ಶಾಲಾ ಕಾಲೇಜ್ ಸೇರಿಸಬೇಕು, ಅಥವಾ ಯಾವ್ದಾದ್ರು ಒಂದು ಜಾಬ್ ಬೇಕು ಅಂತಿದ್ರು ಕೂಡ ಎಲ್ಲ ರೀತಿಯ ಸೌಲಭ್ಯಗಳು, ಸವಲತ್ತುಗಳು ನಮ್ಮ ಅಕ್ಕಪಕ್ಕನೆ ಜನರನ್ನ ಆಕರ್ಷಣೆ ಮಾಡ್ತಾ ಇದಾವೆ. ಹೀಗಾಗಿ ಎಲ್ಲ ಹಳ್ಳಿ ಜನ, ಪದವೀಧರರು ನಗರಗಳ ಕಡೆ ವಲಸೆ ಹೋಗ್ತಿದ್ದಾರೆ. ಹೋಗ್ಬಾರ್ದು ಅಂತಂದಲ್ಲ, ಅಷ್ಟೇ ಪ್ರಮಾಣದ ಜನ ನಮ್ಮ ಬೇಡಿಕೆಯನ್ನ ಈಡೇರಿಸಿಕೊಂಡಿದ್ದಾರೆ. ನಗರದಿಂದ ಉದ್ಯೋಗ ಸಿಕ್ಕಿದೆ, ಆರ್ಥಿಕವಾಗಿ ಸದೃಢರಾಗಿದ್ದಾರೆ, ಎಲ್ಲ ರೀತಿಯ ಸವಲತ್ತುಗಳನ್ನ ಪಡ್ಕೊಂಡಿದ್ದಾರೆ. ಆ ನಂತರ ಹಳ್ಳಿಯ ಕಡೆಗೆ ಅವರು ಕೂಡ ವಲಸೆ ಬರಬೇಕು. ನಗರಕ್ಕೆ ಹೋಗೋರಾದ್ರೆ ನಗರದಿಂದ ಬರ್ತಕ್ಕಂಥ ಸಂಖ್ಯೆನೂ ಕೂಡ ಇರಬೇಕು. ಆದ್ರೆ ಇವತ್ತು ದುರಂತ ಅಂದ್ರೆ ಎಲ್ಲರೂ ಕೂಡ ನಗರಕ್ಕೆ ಹೋಗಿ ಸೇರ್ಕೊಳ್ತಾ ಇದ್ದಾರೆ. ನಗರ ಅಂತಕ್ಕಂಥದ್ದು ಒಂದು ದೊಡ್ಡ ಸಮಸ್ಯೆಗಳ ಆಗರವಾಗಿ ಪರಿವರ್ತನೆ ಆಗ್ತದೆ. ಹೀಗಾಗಿ ಏನಾಗುತ್ತೆ, ಪರಿವರ್ತನೆ ಆಗ್ತದೆ. ನಗರಕ್ಕೆ ಹೋಗ್ತಾರೆ, ಎಲ್ಲಿ ಬೇಕಲ್ಲ ವ್ಯವಸ್ಥಿತ ಮನೆಯನ್ನ ಕಟ್ಕೊಳ್ತಾರೆ, ಇಸ್ಲಾಂ ಕೊಳಚೆ ಪ್ರದೇಶ ಅಂತಕ್ಕಂಥದ್ದು ಉಗಮ ಆಗುತ್ತೆ, ಟ್ರಾಫಿಕ್ ಸಮಸ್ಯೆ ಆಗುತ್ತೆ, ರೋಡ್ ಸಮಸ್ಯೆ ಆಗುತ್ತೆ. ಹೀಗೆ ಹಲವಾರು ಕುಡಿಯುವ ನೀರಿನ ಸಮಸ್ಯೆ. ಎಲ್ಲ ಕೋಟ್ಯಾಂತರ ಜನರು ನಗರ ಸೇರ್ಕೊಂಡ್ರೆ ಅವರಿಗೆ ಸಮ ಪ್ರಮಾಣದಲ್ಲಿ ಉತ್ತಮವಾಗಿರ್ತಕ್ಕಂಥ ನೀರಿನ ಸೌಲಭ್ಯವನ್ನ, ಸ್ವಚ್ಛತೆಯನ್ನ, ನೈರ್ಮಲ್ಯವನ್ನ, ರಸ್ತೆಗಳನ್ನ, ಎಲ್ಲ ರೀತಿಯಾಗಿರ್ತಕ್ಕಂಥ ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಕಲ್ಪಿಸಿಕೊಳ್ಳಿಕ್ಕೆ ಸರ್ಕಾರ ಕೈಲಿ ಆಗಲ್ಲ. ಹಾಗಾಗಿ ವಲಸೆ ಅಂತಕ್ಕಂಥದ್ದು, ಮೈಗ್ರೇಷನ್ ಅಂತಕ್ಕಂಥದ್ದು ಸಮ ಪ್ರಮಾಣವಾಗಿರ್ಬೇಕು, ಉತ್ತಮವಾಗಿರ್ಬೇಕು. ಹೋಗೋರು ಇರ್ಬೇಕು ನಗರಕ್ಕೆ, ನಗರದಿಂದ ಬರೋರು ಕೂಡ ಇರ್ಬೇಕು. ಹಾಗಿದ್ರೆ ಡೆವಲಪ್ಮೆಂಟ್ ಆಗುತ್ತೆ. ನಗರದಿಂದ ಹಳ್ಳಿ ಬರೋ ಸಂಖ್ಯೆ ಜಾಸ್ತಿ ಆಗುವ ಅಭಿವೃದ್ಧಿ ಆಗಲ್ಲ. ಹಳ್ಳಿಯಿಂದ ನಗರಕ್ಕೆ ಹೋಗ್ತಕ್ಕಂಥ ಸಂಖ್ಯೆ ಕೂಡ ಹೆಚ್ಚಾಗಬಾರ್ದು. ಎರಡು ಕೂಡ ಸಮ ಪ್ರಮಾಣದಲ್ಲಿ ಇರಬೇಕು. ನೆಕ್ಸ್ಟ್ ಅದರಲ್ಲೇ 4ನೇ ಪಾಯಿಂಟ್ ಆಗಿ ವಯೋಮಾನ ಮತ್ತು ಲಿಂಗಾನುಪಾತ. ವಯೋಮಾನ ಮತ್ತು ಲಿಂಗಾನುಪಾತ. ಯಾವ ಕುಟುಂಬದಲ್ಲಿ ವಯೋಮಾನ ಅಂದ್ರೆ ವಯಸ್ಸು ಅಂತ ಹೇಳ್ತೀವಿ, ಯುವಕರನ್ನ ಬೇಕು, ದುಡಿತಕ್ಕಂಥವ್ರು 19ರಿಂದ 15 ವರ್ಷದಿಂದ 59 ವರ್ಷದವರೆಗೆ ಇರ್ತಕ್ಕಂಥ ಜನರನ್ನ 6ರಿಂದ 14 ವರ್ಷಕ್ಕೆ ಇರ್ತಕ್ಕಂಥ ಮಕ್ಕಳು ಅಂತ ಕರೀತಾರೆ. 0ರಿಂದ 14 ವರ್ಷದವರೆಗೆ. ಆ ರೀತಿ 15 ವರ್ಷ ನಂತರ ಇವೆಲ್ಲ 18 ವರ್ಷ ಆದ್ಮೇಲೆ ನಿಮ್ಮದೆಲ್ಲರೂ ಕೂಡ ಪ್ರೌಢಾವಸ್ಥೆ ಅಂತ ಕರಿತೀವಿ. 19 ವರ್ಷದಿಂದ 59 ವರ್ಷದವರೆಗೆ ಇರ್ತಕ್ಕಂಥವ್ರನ್ನ ದುಡಿತಕ್ಕಂಥ ಜನ. ಆ ನಂತರದವರು ಅವಲಂಬಿತರು, ಡಿಪೆಂಡೆಂಟ್ ಅಂತ ಕರೀತೀವಿ. ಯಾವ ಮನೆಯಲ್ಲಿ ಯುವಕರು ಇರಬೇಕು, ಮಕ್ಕಳು ಇರಬೇಕು, ವಯೋವೃದ್ಧರು ಇರಬೇಕು. ಈ ರೀತಿ ಸಮ ಪ್ರಮಾಣದಲ್ಲಿ ವಯೋಮಾನ ಇತ್ತು ಅಂತ ಹೇಳಿದ್ರೆ ದೇಶ, ಕುಟುಂಬ ಅಭಿವೃದ್ಧಿ ಆಗುತ್ತೆ. ಉದಾಹರಣೆಗೆ ನಮ್ಮನೆಗೆ ಮಕ್ಕಳು ಬೇಡ, ವಯೋವೃದ್ಧರು ಬೇಡ, ನಾವು 4 ಜನ ಇದ್ದೀವಿ, ಯುವಕರು ಚೆನ್ನಾಗಿ ದುಡಿಮೆ ಮಾಡ್ತೀವಿ ಅಂತ ಅನ್ಕೊಂಡು ಇನ್ನ 10 ವರ್ಷ ದುಡಿತೀವಿ, 20 ವರ್ಷ ದುಡಿತೀವಿ. 20 ವರ್ಷ ಆದ್ಮೇಲೆ ವಯಸ್ಸಾಗ್ಬಿಡುತ್ತೆ, ಏಜ್ ವರ್ಡ್ಸ್ ಆಗ್ತವೆ. ಆವಾಗ ನಮ್ಮನ್ನ ಮುನ್ನಡೆಸ್ತಕ್ಕಂತಹ, ನಮ್ಮನ್ನ ಸಾಕಿ ಸಲುತಕ್ಕಂತಹ ಕೊನೆಗಾಲದಲ್ಲಿ ನಮ್ಮನ್ನು ನೋಡ್ಕೊಳ್ತಕ್ಕಂಥ ಜನರಿಲ್ಲಂಗಾಗುತ್ತೆ. ಹಾಗಾಗಿ ಯಾವುದೇ ಕುಟುಂಬ, ಯಾವುದೇ ಸಮಾಜ, ಯಾವುದೇ ಗ್ರಾಮ ಅಥವಾ ಯಾವುದೇ ದೇಶ ಆದ್ರೂ ಕೂಡ ಅಲ್ಲಿ ಉತ್ತಮವಾದ ವಯೋಮಾನ ಹೊಂದಿದ ಜನಸಂಖ್ಯೆ ಇರಬೇಕು. ಮಕ್ಕಳು ಇರಬೇಕು,
ಯುವಕರು ಇರಬೇಕು, ವಯೋವೃದ್ಧರು ಇರಬೇಕು. ಇದರಲ್ಲಿ ವ್ಯತ್ಯಾಸ ಅಂತ ಹೇಳಿದ್ರೆ ಪರಿವರ್ತನೆ ಸರಿಯಾಗಿ ಆಗಲ್ಲ. ಬರೀ ಯುವಕರಿದ್ದೀವಿ ಅಂದ್ರೆ 10 ವರ್ಷ 20 ವರ್ಷ ಬಹಳ ಸ್ಪೀಡ್ ಆಗಿ ಪರಿವರ್ತನೆ ಆಗ್ಬಿಡ್ತೀವಿ. ಮನೆ ಕಟ್ಕೊಳ್ತೀವಿ, ವೆಹಿಕಲ್ ತಗೊಳ್ತೀವಿ, ಎಲ್ಲ ಅಭಿವೃದ್ಧಿ ಹೊಂದುತ್ತೀವಿ. 20 ವರ್ಷ ಆದ್ಮೇಲೆ ಅದನ್ನ ಮುಂದುವರಿಸತಕ್ಕಂಥ ಜನ ಯಾರು ಆಳ್ಬೇಕು. ಅದೇ ರೀತಿ ದೇಶ ಕೂಡ ಅಷ್ಟೇ. ಅದೇ ರೀತಿ ಲಿಂಗಾನುಪಾತ ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಬರೀ ಗಂಡೇ ಬೇಕು ಅಂತಕ್ಕಂಥ ವಾದ. ಅಂದ್ರೆ ಪುರುಷ ಪ್ರಧಾನ ಸಮಾಜ. ಹೀಗಾಗಿ ಸಮ ಪ್ರಮಾಣದ ವಯಸ್ಸಲ್ಲಿ, ಉತ್ತಮವಾದ ವಯಸ್ಸಲ್ಲಿ ಮದುವೆಯನ್ನ ಮಾಡ್ಲಿಕ್ಕೆ ಹೆಣ್ಣು ಸಿಗ್ತಾ ಇಲ್ಲ. ವಾತಾವರಣ ಬದಲಾಗ್ತಾರೆ. ಮೊದಲು ವರದಕ್ಷಿಣೆ ಇತ್ತು, ಈಗ ವಧುದಕ್ಷಿಣೆ. ಹೆಣ್ಮಕ್ಳು ಇದಾರೆ, ಚೆನ್ನಾಗಿರ್ತಕ್ಕಂಥ ಮನೆಯಲ್ಲಿ ಅಂತ ಹೇಳಿದ್ರೆ ಅವ್ರಿಗೆ ದುಡ್ಡನ್ನ ಕೊಟ್ಟು ನಾವು ಮದುವೆ ಮಾಡ್ಕೊಳ್ತೀವಿ ಅಂತಕ್ಕಂಥ ಪರಿಸ್ಥಿತಿ ಉಲ್ಟಾ ಆಗ್ತಿರ್ತಕ್ಕಂಥ ಸನ್ನಿವೇಶವನ್ನ ಕಾಣ್ಬೋದು. ಅದೇನೇ ಇರಲಿ, ಯಾವ ಸಮಾಜದಲ್ಲಿ ಗಂಡು ಹೆಣ್ಣು ಸಮ ಪ್ರಮಾಣದಲ್ಲಿ ಇರ್ತಾರೋ ಆ ಸಮಾಜ ಅಭಿವೃದ್ಧಿಯನ್ನು ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಆಗುತ್ತೆ. ಗಂಡಿಗೆ ಹೆಣ್ಣು ಸಿಗ್ಲಿಲ್ಲ ಅಂತ ಹೇಳಿದ್ರೆ ನೆಮ್ಮದಿ ಇಲ್ದಂಗೆ ಆಗುತ್ತೆ, ಅಸಮಾನತೆ ಉಂಟಾಗುತ್ತೆ. ಅದೇ ರೀತಿ ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗಾಗಿ ಪ್ರತಿಯೊಂದು ಸಮಾಜದಲ್ಲೂ ಕೂಡ ವಯೋಮಾನ ಮತ್ತು ಲಿಂಗಾನುಪಾತ ಉತ್ತಮ ವೈಜ್ಞಾನಿಕವಾಗಿರ್ತಕ್ಕಂಥ ರೀತಿಯಲ್ಲಿದ್ದಾಗ ಮಾತ್ರ ಯಶಸ್ಸನ್ನ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ನೆಕ್ಸ್ಟ್ ನಾವು ಮೂರನೇ ಪಾಯಿಂಟ್ ಸಾಂಸ್ಕೃತಿಕ ಅಂಶಗಳು. ಸಾಂಸ್ಕೃತಿಕ ಅಂಶಗಳು, ಕಲ್ಚರಲ್ ಫ್ಯಾಕ್ಟರ್. ಸಾಂಸ್ಕೃತಿಕ ಅಂಶಗಳು ಸಾಮಾಜಿಕ ಪರಿವರ್ತನೆಗೆ ಕಾರಣ ಆಗ್ತದೆ. ಸಾಂಸ್ಕೃತಿಕ ಅಂಶಗಳು, ಕಲ್ಚರಲ್ ಫ್ಯಾಕ್ಟರ್. ಯಾವ ಸಮಾಜದಲ್ಲಿ ಉತ್ತಮ ವೈಜ್ಞಾನಿಕ ಸಂಸ್ಕೃತಿ ಅಂದ್ರೆ ನಮ್ಮ ನಂಬಿಕೆ, ನಮ್ಮ ಪದ್ಧತಿ, ನಮ್ಮ ಸಂಸ್ಕಾರ, ಆಚರಣೆ, ಜೀವನ ಶೈಲಿ ಇದೆ, ಅದು ವೈಜ್ಞಾನಿಕವಾಗಿರುತ್ತೋ ಆ ಸಮಾಜ ಅಭಿವೃದ್ಧಿಯನ್ನು ಹೊಂದುತ್ತೆ. ನಮ್ಮ ಸಾಂಸ್ಕೃತಿಕ ಅಂಶಗಳು ಮೌಢ್ಯ, ಕಂದಾಚಾರ, ಅರ್ಥರಹಿತ ಆಚರಣೆ ಇದ್ದರೆ ನಾವು ಅಭಿವೃದ್ಧಿ ಆಗಲ್ಲ. ಉದಾಹರಣೆಗೆ ನಿಮ್ಮ ಗ್ರಾಮದಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಮಾರಿ ಹಬ್ಬ ಅಂತ ಒಂದು ಉದಾಹರಣೆ ಕೊಡ್ತೀನಿ. ಯಾವ್ದಾದ್ರು ದೊಡ್ಡ ಹಬ್ಬ ಸೆಲೆಬ್ರೇಷನ್ಸ್ ಇರುತ್ತೆ ಅಂತ ಪ್ರತಿ ತಿಂಗಳಿಗೂ ಒಂದು ಹಬ್ಬ ಇರುತ್ತೆ. ಈಗ ವರ್ಷಕ್ಕೊಂದು ಹಬ್ಬ ಇರುತ್ತೆ, ಕೆಂಡೋತ್ಸವ, ಚಿಡೆ ಅಥವಾ ಇಲ್ಲಿ ರಥೋತ್ಸವ ಅಂತ ಹಬ್ಬ ಇರುತ್ತೆ. ವರ್ಷಕ್ಕೊಂದು ಇರುತ್ತೆ, ಕರೆಕ್ಟ್ ತಾನೆ? ವರ್ಷಕ್ಕೊಂದು ಟೈಮ್, 3 ವರ್ಷಕ್ಕೊಂದು ಟೈಮ್, 5 ವರ್ಷಕ್ಕೊಂದು ಟೈಮ್, 12 ವರ್ಷಕ್ಕೊಂದು ಟೈಮ್ ಮಾಡ್ತಾರೆ. ಆ ರೀತಿಯ ವಿಶೇಷವಾದ ಹಬ್ಬಗಳು ತಿಂಗಳಿಗೊಮ್ಮೆ ಇದ್ರೆ ಏನಾಗುತ್ತೆ? ತಿಂಗಳಿಗೊಂದು ಜಾತ್ರೆ, ದೊಡ್ಡ ಜಾತ್ರೆ. ಏನಾಗುತ್ತೆ? ನಮಗೆಲ್ಲ ಆದಾಯವನ್ನ ಬರೀ ಹಬ್ಬ ಮಾಡಕ್ಕೆ, ಹಬ್ಬ ಮಾಡೋದು ಸುಮ್ಮನೆ ಸರಳ ಆಗುತ್ತಾ? ಸಾಧ್ಯನೇ ಇಲ್ಲ. ಎಲ್ಲ ಇರಬರ ನೆಂಟರಿಗೆಲ್ಲ ಬಟ್ಟೆ ತರಬೇಕು ಅಂತಕ್ಕಂಥದ್ದು, ಊಟದ ವಿಶೇಷ, ಇನ್ನಿತರೆ ರೀತಿಯಾಗಿರ್ತಕ್ಕಂತಹ ಮನೆಯನ್ನ ಕ್ಲೀನ್ ಮಾಡ್ತಕ್ಕಂಥದ್ದು, ಹಲವಾರು ರೀತಿಯಾಗಿರ್ತಕ್ಕಂತಹ ಖರ್ಚುಗಳು ಬರುತ್ತೆ. ನಮ್ಮ ತಿಂಗಳವರೆಗಿನ ಆದಾಯನ ಜಾತ್ರೆ ಮಾಡಿ ಫ್ರೀ ಆಗೋದು ಬರೀ ಮನೆ ರಿಪೇರಿ ಮಾಡ್ಕೊಳಕ್ಕಾಗಲ್ಲ, ಹೊಸ ವೆಹಿಕಲ್ ತರಕ್ಕಾಗಲ್ಲ, ವಿವಾಹ ಮಾಡಕ್ಕಾಗಲ್ಲ. ಅದೇ ರೀತಿ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂತಹ ಶಾಲಾ ಕಾಲೇಜು ಬಳಸಲಿಕ್ಕೆ ದುಡ್ಡನ್ನ ಉಳಿತಾಯ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಯಾವ ಸಮಾಜದಲ್ಲಿ ಆಧುನಿಕ ವೈಜ್ಞಾನಿಕ ನಂಬಿಕೆಗಳು, ಸಂಸ್ಕೃತಿ ಅಂತ ಹೇಳಿದ್ರೆ ನಮ್ಮ ಬೇಡಿಕೆಯನ್ನು ಈಡೇರಿಸತಕ್ಕಂಥ ವಿಧಾನಗಳು ವೈಜ್ಞಾನಿಕವಾಗಿರ್ತವೆ, ಸೈಂಟಿಫಿಕ್ ಆಗಿರ್ತದೆ, ಕ್ರಮಬದ್ಧವಾಗಿರ್ತದೆ, ಆ ಸಮಾಜ ಹಂತವಾಗಿ ಪರಿವರ್ತನೆ ಆಗುತ್ತೆ. ಹಬ್ಬ ಮಾಡಬಾರ್ದು ಅಂತಂದ್ರೆ ಹಬ್ಬಗಳನ್ನ ವೈಜ್ಞಾನಿಕ ನೆಲೆಯಲ್ಲಿ ನಾವು ಮಾಡಿದಾಗ, ವಾರ್ಷಿಕವಾಗಿ ವಿಶೇಷವಾಗಿರ್ತಕ್ಕಂಥ ಆಚರಣೆಯನ್ನ ಮಾಡಿದಾಗ ಅದಕ್ಕೊಂದು ಮೌಲ್ಯ ಇರುತ್ತೆ. ತಿಂಗಳಿಗೊಂದು ಟೈಮ್ ಬಂತು ಅಂದ್ರೆ ಅದು ಬೆಲೆನೇ ಇಲ್ಲ, ಬರ್ತಾ ಇರ್ತಾ ಹೋಗ್ತಾ ಇರ್ತಾ. ಆದ್ರೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭಗಳು ಬಂದಾಗ ಅದನ್ನ ಆಚರಣೆ ಮಾಡಲಿಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ಅವಕಾಶ ಸಿಗ್ತಕ್ಕಂಥ ಸನ್ನಿವೇಶವನ್ನ ಕಾಣಬಹುದು. ಹೀಗಾಗಿ ಸಾಂಸ್ಕೃತಿಕ ಅಂಶಗಳು ನಮ್ಮ ಪರಿವರ್ತನೆಗೆ ಪೂರಕವಾಗಿದ್ದಾವೆ. ಯಾವ ಗ್ರಾಮದಲ್ಲಿ ವೈಜ್ಞಾನಿಕವಾಗಿ ಬದುಕ್ತಾರೋ ಆ ಗ್ರಾಮ ಪರಿವರ್ತನೆ ಚೆನ್ನಾಗಾಗುತ್ತೆ. ಯಾವ ಗ್ರಾಮದಲ್ಲಿ ಇನ್ನೂ ಕೂಡ ಮೌಢ್ಯ, ಕಂದಾಚಾರ, ಉದಾಹರಣೆ, ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಜ್ವರ ಬಂದ ತಕ್ಷಣ ಆಸ್ಪತ್ರೆಗೆ ಹೋದ್ರೆ ಪರಿವರ್ತನೆ ಚೆನ್ನಾಗುತ್ತೆ. ಹೇಗೆ? ಜ್ವರ ಬಂದ ತಕ್ಷಣ ಒಂದು ದೇವಸ್ಥಾನಕ್ಕೋ ಅಥವಾ ಇನ್ನೊಂದು ಯಾವುದೋ ಬೇರೆ ವಿಚಾರವನ್ನ ನಂಬಿಕೆ ಯಾವ ಪೂಜೆ ಮಾಡಕ್ ಹೋದ್ರೆ ಪರಿವರ್ತನೆ ಆಗಲ್ಲ. ಏನಾಗುತ್ತೆ ಅಂದ್ರೆ ಜ್ವರ ರೀತಿ ಆಗುತ್ತಾ, ಒಂದು ಪೂಜೆ ಮಾಡ್ತೀರಿ, ಒಂದು ದೇವಸ್ಥಾನಕ್ಕೆ ಹೋಗ್ತೀರಿ, ವ್ರತ ಮಾಡ್ತೀರಿ, ಜ್ವರ ಅಂತಿಮ ಹಂತವನ್ನು ಮುಟ್ಬಿಡುತ್ತೆ, ಮೆದುಳಿಗೆ ತಲುಪ್ತಾ ಹೋಗುತ್ತೆ. ಆವಾಗ ಅಂತಿಮವಾಗಿ ಏನ್ ಮಾಡ್ತೀರಿ? ಆಸ್ಪತ್ರೆಗೆ ಹೋಗ್ತೀರಿ. ಆಸ್ಪತ್ರೆಗೆ ಹೋದಾಗ ಬಹಳ ಕಷ್ಟ ಆಗುತ್ತೆ. ಉಳಿಬಹುದು, ಉಳಿದಲೇ ಇರ್ಬೋದು. ಉಳಿಬೇಕು ಅಂತ ಹೇಳಿದ್ರೆ 15 ದಿನ, ತಿಂಗಳುಗಟ್ಟಲೆ ಹಾಸ್ಪಿಟಲ್ ಅಲ್ಲಿ ಇರಬೇಕು. ಖರ್ಚು ಜಾಸ್ತಿ ಆಗುತ್ತೆ, ಹೆಚ್ಚುವರಿ ಆಗುತ್ತೆ, ಮೆದುಳಿಗೆ ತಗಲಿರುತ್ತೆ ಜ್ವರ. ಅದೆಲ್ಲದೂ ಕೂಡ ವಾಪಸ್ ತರಬೇಕು ಅಂದ್ರೆ 15 ರಿಂದ 20 ದಿನಗಟ್ಟಲೆ ಖರ್ಚನ್ನ ಮಾಡ್ಬೇಕಾಗುತ್ತೆ. ನಿಮ್ಮ ನಂಬಿಕೆ ಜ್ವರ ಬಂದ ತಕ್ಷಣ ಆಸ್ಪತ್ರೆಗೆ ಹೋಗ್ಬೇಕು ಅಂತಿದ್ರೆ ವೆರಿ ಸಿಂಪಲ್. ಹೋದ ತಕ್ಷಣ ಒಂದು ಇಂಜೆಕ್ಷನ್ ಕೊಡ್ತಾರೆ, ಒಂದು ಆಂಟಿಬಯೋಟಿಕ್ ಡೋಸ್ ಅನ್ನು ಕೊಡ್ತಾರೆ, 4 ದಿನ 5 ದಿನ ನುಂಗ್ಲಿಕ್ಕೆ ಕಾಮನ್ ಆಗಿರ್ತಕ್ಕಂಥ ಮೆಡಿಸಿನ್. ಒಂದು 5 ಡೇಸ್ಗೆ ಕಡಿಮೆ ಖರ್ಚಲ್ಲಿ ರಿಲೀಫ್ ಆಗ್ತದೆ. ಇಷ್ಟು ನೋಡಿ, ನಮ್ಮ ನಂಬಿಕೆ, ನಮ್ಮ ಪದ್ಧತಿಗಳು, ನಮ್ಮ ಸಂಸ್ಕಾರಗಳು, ನಮ್ಮ ಜೀವನ ಶೈಲಿಗಳು ನಮ್ಮ ಪರಿವರ್ತನೆಗೆ
ಕಾರಣ ಆಗ್ತದೆ. ಒಂದು ಜ್ವರ 50,000 ಖರ್ಚನ್ನ ಮಾಡಿಸಿ 1 ವರ್ಷದ ಆದಾಯವನ್ನ ಕ್ಲೋಸ್ ಮಾಡೋದು. ನಿಮ್ ನಂಬಿಕೆ ಕಾರಣ 50,000 5 ರೂಪಾಯಿದಲ್ಲೇ ಉಳಿದ್ಬಿಡ್ತಿತ್ತಲ್ಲ, ಆದ್ರೆ 50,000 ಕಳಿತಕ್ಕಂಥ ರೀತಿ ಆಚರಣೆ ನೀವು ಹೊಂದಿದ್ದೆ ಅಂತ ಹೇಳಿದ್ರೆ ನೀನು ಪರಿವರ್ತನೆ ಹೊಂದಲಿಕ್ಕೆ ಸಾಧ್ಯ ಆಗಲ್ಲ. ಒಂದು ಸರಳ ಉದಾಹರಣೆ. ಓಕೆ, ನಮ್ಮ ಸಾಂಸ್ಕೃತಿಕ ಅಂಶಗಳು ನಮ್ಮ ಪರಿವರ್ತನೆಯ ಬಹುಮುಖ್ಯ ಮಾನದಂಡಗಳಾಗಿದೆ ಅನ್ನೋದನ್ನ ನಾವು ತಿಳಿಯಬಹುದು. ನೆಕ್ಸ್ಟ್ 4ನೇದಾಗಿ ಸಾಂಸ್ಕೃತಿಕ ಅಂಶಗಳಾದ್ಮೇಲೆ ಸಾಮಾಜಿಕ ಶಾಸನಗಳು. ಸಾಮಾಜಿಕ ಶಾಸನಗಳು ಸೋಷಿಯಲ್ ಲಾ. ಸಾಮಾಜಿಕವಾಗಿರ್ತಕ್ಕಂತಹ ಶಾಸನಗಳು ಅಂದ್ರೆ ಯಾವ ಸಮಾಜದಲ್ಲಿ ಅತ್ಯಂತ ಬಿಗಿಯಾದ ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಶಾಸನಗಳಿರುತ್ತೋ, ಜನರನ್ನ ನಿಯಂತ್ರಣ ಮಾಡತಕ್ಕಂತಹ ನೀತಿ ನಿಯಮ, ಜನರ ವರ್ತನೆಯನ್ನ ನಿಯಂತ್ರಿಸತಕ್ಕಂತಹ ಕಾನೂನುಗಳನ್ನ ಯಾವ ಸಮಾಜ ಉತ್ತಮವಾಗಿ ಅಡಾಪ್ಟ್ ಮಾಡ್ಕೊಂಡಿರುತ್ತೋ ಆ ಸಮಾಜ ಅಭಿವೃದ್ಧಿಯನ್ನು ಹೊಂದುತ್ತೆ. ಯಾರು ದೌರ್ಜನ್ಯ ಮಾಡಿದ್ರು ಕೂಡ ಯಾರು ಒಬ್ಬ ಶಕ್ತಿ ಇರ್ತಕ್ಕಂಥವನು ಯಾರು ಕೂಡ ದೌರ್ಜನ್ಯವನ್ನ ಮಾಡಿದ್ರೆ ಹೇಳೋರು ಕೇಳೋರು ಯಾರು ಏನ್ ಮಾಡ್ತಾನ, ಉದಾಹರಣೆಗೆ ಯಾರೋ ಒಬ್ಬ ಶಕ್ತಿ ಬಹಳ ಪವರ್ಫುಲ್ ವ್ಯಕ್ತಿ ಇರ್ತಾನೆ, ಅವ್ನು ಯಾರೋ ಹೊಡೆದಿರ್ತಾನೆ, ಹೊಡೆದ್ರು ಕೂಡ ಅವನಿಗೆ ಪನಿಷ್ಮೆಂಟ್ ಮಾಡೋರು ಯಾರು ಏನ್ ಮಾಡ್ತಾನೆ, ನಾಡಿಕ್ಕೆ ಇನ್ನೊಬ್ರಿಗೆ ಹೊಡಿತಾನೆ, ನಾಡಿದ್ದು ಮತ್ತೊಬ್ರಿಗೆ ಹೊಡಿತಾನೆ. ಈಗ ಏನಾಗುತ್ತೆ ಅಂದ್ರೆ ಶಕ್ತಿ ಇರ್ತಕ್ಕಂಥವ್ರು ಅವ್ರು ನೋಡಿದ್ರು ಇವ್ರು ನೋಡಿದ್ರು ಅವ್ರೇನ್ ಮಾಡ್ತಾರೆ, ಅವ್ರು ಬಂದು ಇವ್ರು ನೋಡಿದ್ದಾರೆ ಅಂತಿಮವಾಗಿ ಇವ್ರು ಅವ್ರು ನೋಡಿ. ಈಗ ನಿರಂತರವಾಗಿ ಘರ್ಷಣೆ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ ಸಮಾಜ ಪರಿವರ್ತನೆ ಆಗಲ್ಲ. ಹಾಗಾಗಿ ಯಾವ ಸಮಾಜದಲ್ಲಿ ಅತ್ಯಂತ ಬಿಗಿಯಾದ ಕಾನೂನುಗಳಿರುತ್ತೆ